ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿ ಬಂಗಡೆ ಮೀನು ತವಾ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಾನು 3 kg ಬಂಗಡೆ ಮೀನಿಗೆ ಮಸಾಲೆ ಮಾಡ್ತಾ ಇದ್ದೀನಿ. ಅದರ ಜೊತೆಗೇನೆ 1 kgಗೆ ಎಷ್ಟು ಬೇಕಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. 1 kg ಬಂಗಡೆ ಮೀನಿಗೆ 3 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಬೇಕಾಗುತ್ತೆ. ಮೀನಿಗೆ ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಇಲ್ಲಾಂದರೆ ಹೊಲಸು ವಾಸನೆ ಬರುತ್ತೆ. 1 kg ಮೀನಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೋಬೇಕು. ಹಾಗೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಬೇಕು. ನಾನು 3 kg ಮೀನಿಗೆ 3 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪನ್ನ ಬೇರೆ ಎಲ್ಲ ಅಡುಗೆಗೆ ಹಾಕೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಮೀನಿಗೆ. 1 ಟೇಬಲ್ ಸ್ಪೂನ್ ಹಾಕೋ ಜಾಗದಲ್ಲಿ ನೀವು 1.5 ಟೇಬಲ್ ಸ್ಪೂನ್ನ ಮೀನಿಗೆ ಹಾಕ್ಕೊಳ್ಬೇಕಾಗುತ್ತೆ. ನಿಂಬೆ ಹುಳಿ ಹಾಕ್ತಾ ಇದ್ದೀನಿ. ನಿಂಬೆ ಹುಳಿ 1 kg ಮೀನಿಗೆ 2 ದೊಡ್ಡ ಗಾತ್ರದ ನಿಂಬೆಹಣ್ಣು ಬೇಕಾಗುತ್ತೆ. ಮೀನಿಗೆ ಹೆರಳಿಕಾಯಿ ರಸ ಅಥವಾ ದೊಡ್ಲಿಕಾಯಿ ರಸ ಬೇಕಿದ್ರೂ ಹಾಕ್ಬೋದು, ಅದು ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಅದರ ರಸನ ತೆಗೆದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೀನಿಗೆ ಹುಳಿ ಹಾಕೋದು ತುಂಬಾ ಮುಖ್ಯ. ಹುಳಿಯಿಂದನೇ ಮೀನಿನ ಹೊಲಸು ವಾಸನೆ ಕಮ್ಮಿ ಆಗೋದು. 1 ಮೊಟ್ಟೆ ಹಾಕ್ತಾ ಇದ್ದೀನಿ. ಮೊಟ್ಟೆ ಹಾಕೋದ್ರಿಂದ ಮೀನಿನ ಮೇಲ್ಗಡೆ ಮಸಾಲೆ ಕೋಟಿಂಗು ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಮೊಟ್ಟೆನ ಹಾಕ್ತಾ ಇದ್ದೀನಿ. ಮೊಟ್ಟೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಬೇಕು. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಮೀನು ಫ್ರೈ ಗರಿ ಗರಿಯಾಗಿ ಬರುತ್ತೆ. ಎಲ್ಲ ಸಾಮಗ್ರಿಗಳು ಚೆನ್ನಾಗಿ ಬೆರೆತ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು. ಕೊನೆಯದಾಗಿ ಒಂದು ಅರ್ಧ ಟೇಬಲ್ ಸ್ಪೂನು ಕಬಾಬ್ ಪೌಡ್ರನ್ನ ಹಾಕಿ ಎಲ್ಲದೂ ಬೆರೆತ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಬಾಬ್ ಪೌಡ್ರನ್ನ ಹಾಕೋದ್ರಿಂದ ಸ್ವಲ್ಪ ಫ್ಲೇವರು ಡಿಫ್ರೆಂಟಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಶಾಪಲ್ಲಿ ಸಿಗೋವಂಥ ಯಾವುದಾದ್ರೂ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ಬೋದು. ಖಾರ ಕಲಸಾದ್ಮೇಲೆ ಒಂದ್ಸಲ ಉಪ್ಪು ಖಾರ ಹುಳಿ ಎಲ್ಲ ರುಚಿ ಸರಿ ಇದೆಯಾ ಅಂತ ಟೇಸ್ಟ್ ನೋಡಿಬಿಟ್ಟು ಏನಾದರೂ ಬೇಕಿದ್ರೆ ಇವಾಗಲೇ ಸೇರಿಸ್ಕೊಳ್ಬೋದು. ಮೀನಿನ ಮೇಲ್ಗಡೆ ಈ ರೀತಿ ಕಟ್ಸ್ ಹಾಕ್ಕೊಂಡು ಅದಕ್ಕೆ ರೆಡಿ ಮಾಡಿಟ್ಕೊಂಡಿರೋಂಥ ಖಾರನ ಹಚ್ಚಬೇಕು. ಈ ಥರ ಕಟ್ಸ್ ಹಾಕೊಳ್ಳೋದ್ರಿಂದ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಮೀನಿಗೆ ಖಾರ ಹಚ್ಚಾದ್ಮೇಲೆ ಮಿನಿಮಮ್ 1 hour ಆದರೂ ಮ್ಯಾರಿನೇಟ್ ಮಾಡಬೇಕು. ಜಾಸ್ತಿ ಅವರ್ ಮ್ಯಾರಿನೇಟ್ ಮಾಡಿದಷ್ಟು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಾಗುತ್ತೆ ಟೇಸ್ಟು. ಹಂಚನ್ನ ಒಲೆ ಮೇಲಿಟ್ಟು ಹಂಚು ಬಿಸಿ ಆದ ನಂತರ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಮೀನನ್ನು ಈ ರೀತಿ ಅಕ್ಕಿ ಹಿಟ್ಟು ಮೇಲೆ ಹೊರಳಿಸಿ ಮೀನನ್ನು ಹಂಚು ಮೇಲೆ ಹಾಕಿ ಬೇಯಿಸಿದ್ರೆ ಗರಿ ಗರಿಯಾದ ಮೀನು ಫ್ರೈ ರೆಡಿ ಆಗುತ್ತೆ. ಅಕ್ಕಿ ಹಿಟ್ಟಿನ ಬದಲಿಗೆ ರವೆ ಮೇಲೂ ಕೂಡ ಹೊರಳಿಸಿ ಹಾಕ್ಬೋದು. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಮೀನು ಬೇಯೋದಕ್ಕೆ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ, ಒಂದು 5 ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ. ಮೇಲ್ಗಡೆ ಚೆನ್ನಾಗಿ ರೋಸ್ಟ್ ಆಗಬೇಕು ಅಂದರೆ ಒಂದು ಎಕ್ಸ್ಟ್ರಾ 5 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಮೀನನ್ನು ಸುತ್ತಲೂ ಈ ರೀತಿ ತಿರುಗಿಸ್ತಾ ಬೇಯಿಸಿದ್ರೆ ಗರಿ ಗರಿಯಾದ ಬಂಗಡೆ ಮೀನು ಫ್ರೈ ರೆಡಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಮತ್ತೊಂದು ವಿಶೇಷವಾದ ರೆಸಿಪಿ ಜೊತೆಗೆ ಸಿಗೋಣ ಅಂತ ಹೇಳ್ತಾ ನಾನು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.